ಇವತ್ತಿನ ವಿಡಿಯೋದಲ್ಲಿ ನಾವು ಈಜಿಪ್ಟಿಯನ್ನರ ಆರ್ಥಿಕ ಸ್ಥಿತಿ ಹಾಗೂ ಧಾರ್ಮಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈಜಿಪ್ಟ್ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು. ನೈಲ್ ನದಿಯಿಂದಾಗಿ ಅವರ ಕೃಷಿ ಸಮೃದ್ಧವಾಗಿತ್ತು. ಪ್ರಾರಂಭದಲ್ಲಿ ಬಾಹುಬಲದಿಂದಲೇ ಉಳುಮೆ ಮಾಡಲಾಗುತ್ತಿತ್ತು. ಇದು ನಿಧಾನವೂ ಶ್ರಮದಾಯಕವೂ ಆಗಿತ್ತು. ಕಾಲಾಂತರದಲ್ಲಿ ಗುದ್ದಲಿಗೆ ಉದ್ದನೆಯ ಕಟ್ಟಿಗೆ ಜೋಡಿಸಿ ನೇಗಿಲದಂತೆ ಬಳಸುವ ಪದ್ಧತಿ ರೂಢಿಗೆ ಬಂತು. ಇದುವೇ ಮುಂದೆ ನೇಗಿಲ ಮೂಲಕ ಉಳುಮೆಗೆ ನಾಂದಿಯಾಯಿತು. ಈಜಿಪ್ಟಿಯನ್ನರ ಗೋಧಿ, ಬಾರ್ಲಿ, ಹತ್ತಿ, ಬಟಾಣಿ, ಬೆಳ್ಳುಳ್ಳಿ, ವಿವಿಧ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೀತಾ ಇದ್ರು. ನೀರಾವರಿಗಾಗಿ ಕಾಲುವೆಗಳು ಮತ್ತು ಏತವನ್ನ ಬಳಸಲಾಗ್ತಾ ಇತ್ತು. ಇನ್ನು ಕೈಕಸಬುಗಳು ಮತ್ತು ಉತ್ಪಾದಕರು. ಈಜಿಪ್ಟಿಯನ್ನರು ಹಲವಾರು ಕೈಕಸಬುಗಳು ಮತ್ತು ಉತ್ಪಾದನೆಗಳನ್ನ ಮಾಡ್ತಾ ಇದ್ರು. ಒಡ್ಡರು, ಕಲ್ಲುಕೊಟಕರು, ಬಡಿಗ, ಕಮ್ಮಾರ, ಕುಂಬಾರ, ಚಿನಿವಾರ ಮೊದಲಾದವರು ಈಜಿಪ್ಟಿಯನ್ನರ ಜೀವನಕ್ಕೆ ಸಂಪತ್ತು, ಸೌಕರ್ಯಗಳನ್ನು ಹಾಗೂ ಆಯುಷ್ಯರಾಮವನ್ನು ಒದಗಿಸಿಕೊಟ್ಟರು. ತಾಮ್ರವು ಅವರ ಉಪಯೋಗಿಸಿದ ಮೊದಲ ಲೋಹವಾಗಿತ್ತು. ಹಿತ್ತಾಳೆ, ಕಂಚು, ಕಬ್ಬಿಣ ಮತ್ತು ಬಂಗಾರಗಳನ್ನು ನಂತರದ ಕಾಲದಲ್ಲಿ ಬಳಸ್ತಾ ಇದ್ರು. ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ನೋಡುತ್ತಾ ಇದ್ರೆ ಈಜಿಪ್ಟಿಯನ್ನರು ಪೂರ್ವ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದ ಪ್ರದೇಶಗಳಾದ ಈಗಿನ ಸಿರಿಯಾ, ಲೆಬನಾನ್ ಮತ್ತು ಯಮನ್ಗಳೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು. ಇವರು ಆಂತರಿಕ ಹಾಗೂ ವಿದೇಶಿ ವ್ಯಾಪಾರಗಳೆರಡನ್ನೂ ಅಭಿವೃದ್ಧಿಗೊಳಿಸಿದ್ದರು. ವಸ್ತು ವಿನಿಮಯವು ಬಳಕೆಯಲ್ಲಿತ್ತು. ಇವರು ಮೆಸೊಪೊಟಮಿಯಾ ಹಾಗೂ ಏಷ್ಯಾದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು. ನದಿಯಲ್ಲಿ ದೋಣಿ, ಸಮುದ್ರದಲ್ಲಿ ಚಿಕ್ಕ ಹಡಗುಗಳು, ರಸ್ತೆಯಲ್ಲಿ ಪ್ರಾಣಿಗಳು ಸಾಗಾಟದ ಪ್ರಮುಖ ಸಾಧನಗಳಾಗಿದ್ದವು. ವಿವಿಧ ಬಗೆಯ ತೆರಿಗೆಗಳನ್ನು ಸಂಗ್ರಹಿಸುತ್ತಿದ್ದರು. ಕೃಷಿ, ವ್ಯಾಪಾರ ಮತ್ತು ಕಸುಬುಗಳ ಮೇಲಿನ ತೆರಿಗೆಯು ಆದಾಯದ 10% ಸಂಗ್ರಹಿಸಲ್ಪಡುತ್ತಿತ್ತು. ತೆರಿಗೆಗಳನ್ನು ಹಣ ಮತ್ತು ವಸ್ತುಗಳೆರಡರಲ್ಲೂ ಸಂಗ್ರಹಿಸ್ತಾ ಇದ್ರು. ಇನ್ನು ಧಾರ್ಮಿಕ ಸ್ಥಿತಿಯನ್ನ ನೋಡೋದಾದ್ರೆ, ಧರ್ಮವು ಈಜಿಪ್ಟಿಯನ್ನರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿತ್ತು. ಬಹು ದೇವತಾರಾಧನೆ ಜಾರಿಯಲ್ಲಿತ್ತು. ಇವರು ಪಕ್ಷಿ ಮತ್ತು ಪ್ರಾಣಿಗಳನ್ನ ಪೂಜೆ ಮಾಡ್ತಾ ಇದ್ರು. ಅಮುನ್-ರಾ ದೇವರ ದೇವನಾಗಿದ್ದನು. ಇವನನ್ನ ಈಜಿಪ್ಟಿನ ನಿರ್ಮಾಪಕನೆಂದು ನಂಬಲಾಗಿತ್ತು. ರಾ ಎಂಬುವನು ಸೂರ್ಯ ದೇವತೆ. ಒಸಿರಿಸ್ ಪಾತಾಳದ ಮತ್ತು ಮೃತ್ಯು ದೇವತೆ ಆಗಿದ್ದ. ಇಸಿಸ್ ಮಾತೃತ್ವದ ದೇವತೆ ಮತ್ತು ಒಸಿರಸ್ನ ಹೆಂಡತಿಯಾಗಿದ್ದಳು. ಹೋರಸ್, ಹ್ಯಾಥರ್ ಮುಂತಾದವರು ಕೆಳಶ್ರೇಣಿಯ ದೇವತೆಗಳಾಗಿದ್ದರು. ಈಜಿಪ್ಟಿಯನ್ನರು ತಮ್ಮ ದೇವತೆಗಳಿಗೆ ಅನೇಕ ಗುಡಿಗಳನ್ನು ಕಟ್ಟಿದ್ರು. ಇವರು ಆತ್ಮಗಳ ಮರು ಆಗಮನದಲ್ಲಿ ನಂಬಿಕೆ ಕೂಡ ಇಟ್ಟಿದ್ರು ಮತ್ತು ಈ ಕಾರಣಕ್ಕಾಗಿ ಶವಗಳನ್ನು ಮಮ್ಮಿಗಳಲ್ಲಿ ಸಂರಕ್ಷಿಸಿಡಲಾಗುತ್ತಿತ್ತು. ಇವರಿಗೆ ಮಣ್ಣರ ಜನ್ಮದಲ್ಲಿಯೂ ವಿಶ್ವಾಸವಿತ್ತು. ಪುರೋಹಿತರು ಉಚ್ಚ ಸ್ಥಾನಮಾನ ಅನುಭವಿಸುತ್ತಿದ್ದರು. ರಾಜ ಧರ್ಮದ ಮುಖ್ಯಸ್ಥನಾಗಿದ್ದನು. 4ನೇ ಅಮೆನ್ ಹೊಟೆಪ್ ಎಂಬ ದೊರೆ ಏಕದೇವತಾರಾಧನೆಯನ್ನ ಜಾರಿಗೆ ತಂದರು. ಸೂರ್ಯ ಅಥವಾ ರಾ ದೇವತೆಯೊಬ್ಬನನ್ನೇ ಪೂಜಿಸುವಂತೆ ಪ್ರಯತ್ನಿಸಿದನು. ಆದರೆ ನಂತರದ ದೊರೆಗಳು ಇದನ್ನ ಮುಂದುವರಿಸಲಿಲ್ಲ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.